ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 17ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಶ್ಲೋಕ. ಸಿದ್ಧವಿದ್ಯಾಧರಗಣಾಃ ಸಕಿಂ ಪುರುಷಕಿನ್ನರಾಃ ಚಾರಣಾ ಯಕ್ಷರಕ್ಷಾಂಸಿ ಸುಪರ್ಣಭುಜಗೋತ್ತಮಾಃ. ಭಗವಂತನ ವಾಮನಾವತಾರವಾದಂತಹ ಸಮಯದಲ್ಲಿ ದೇವತೆಗಳೆಲ್ಲ ಸಂತೋಷದಿಂದ ಸ್ತೋತ್ರ ಮಾಡಿದ್ದಾರೆ. ಋಷಿಮುನಿಗಳು, ಪಿತೃಗಳು, ಅಗ್ನಿಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಗಂಧರ್ವ ಶ್ರೇಷ್ಠರು ಗಾನ ಮಾಡಿದ್ದಾರೆ. ಅಪ್ಸರೆಯರೆಲ್ಲ ಸಂತೋಷದಿಂದ ನೃತ್ಯವನ್ನ ಮಾಡಿದ್ದಾರೆ. ಸಿದ್ಧರು, ವಿದ್ಯಾಧರರ ಗಣಗಳು, ಕಿಂಪುರುಷರು, ಕಿನ್ನರರು, ಚಾರಣರು, ಯಕ್ಷ ರಾಕ್ಷಸರು, ಪಕ್ಷಿಗಳು, ಹಾಗೆ ನಾಗ ಶ್ರೇಷ್ಠವಾದಂತಹ ನಾಗಗಳು, ಸುಪರ್ಣ ಭುಜಗೋತ್ತಮಾಹ, ಎಲ್ಲ ಸಾತ್ವಿಕ ಜನರು ಕೂಡ ವಾಮನ ರೂಪಿಯಾದಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಸಿದ್ಧಚಾರಣ ಸಿದ್ಧವಿದ್ಯಾಧರಗಣಾಃ ಸಕಿಂ ಪುರುಷಕಿನ್ನರಾಃ ಚಾರಣಾಯಕ್ಷರಕ್ಷಾಂಸಿ ಸುಪರ್ಣಭುಜಗೋತ್ತಮಾಃ ಗಾಯಂತೋ ಅಭಿಪ್ರಶಂಸಂತೋ ನೃತ್ಯಂತೋ ವಿಬುಧಾನರಾಃ ಅದಿತ್ಯಾ ಆಶ್ರಮಪದಂ ಕುಸುಮೈ ಸಮವಾಕಿರನ್. ಗಂಧರ್ವರೆಲ್ಲ ಗಾನವನ್ನ ಮಾಡ್ತಾ, ಹೊಗಳ್ತಾ, ನೃತ್ಯವನ್ನ ಮಾಡ್ತಾ ಆ ಅದಿತಿ ದೇವಿಯ ಆಶ್ರಮ ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಹೂವಿನ ಮಳೆ. ಕುಸುಮೈಹಿ ಸಮವಾಕಿರನ್. ಆದಿತ್ಯ ಆಶ್ರಮ ಪದಂ.
ಆ ಅದಿತಿ ದೇವಿಯ ಆಶ್ರಮ ಏನಿದೆ, ಆ ಆಶ್ರಮದಲ್ಲಿ ಎಲ್ಲ ಕಡೆಯಲ್ಲಿ ಪುಷ್ಪವೃಷ್ಟಿ, ಹೂವುಗಳನ್ನ ಚೆಲ್ಲಿದ್ದಾರೆ. ಕುಸುಮೈಹಿ ಸಮವಾಕಿರನ್ ಅಂತ ಎಲ್ಲ ಕಡೆಯಲ್ಲಿ ಪುಷ್ಪಗಳನ್ನ ಹಾಕಿದ್ದಾರೆ. ಗಾಯಂತೋ ಅಭಿಪ್ರಶಂಸಂತೋ ನೃತ್ಯಂತೋ ವಿಬುಧಾನರಾಹ. ವಿಬುಧಾನುಗಾಹ ಅಂತ ಮತ್ತೊಂದು ಪಾಠ ಇದೆ. ವಿಬುಧ ನರಾಹ ಅಂತ ವಿಜಯಧ್ವಜ ತೀರ್ಥರ ಪಾಠ. ವಿಬುಧಾನುಗಾಹ ಅನ್ನೋದು ಸತ್ಯಧರ್ಮ ತೀರ್ಥರು ತಗೊಂಡಂತಹ ಪಾಠ. ವಿಬುಧಾನುಗಾಹ ಅನ್ನೋ ಪದಕ್ಕೆ ಗಂಧರ್ವರು ಅಂತ ಅರ್ಥ ಬರ್ತದೆ. ವಿಬುಧಾಹ ನರಾಹ ಅಂತ ಪ್ರತ್ಯೇಕವಾಗಿಟ್ಟುಕೊಂಡ್ರೆ ದೇವತೆಗಳು ಮತ್ತು ಮನುಷ್ಯರು ಅಂತ ಅರ್ಥ ಬರ್ತದೆ. ಲಿಂಗೇರಿಯವರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ವಿಬುಧಾಹ ಅಂದ್ರೆ ಜ್ಞಾನಿನಃ ಅಂತ, ನರಾಹ ಅಂದ್ರೆ ಮನುಷ್ಯಾಹ ಅಂತ. ಹಾಗಾಗಿ ಎರಡೂ ಪಾಠ ಇದೆ. ದೃಷ್ಟ್ವಾದಿತಿಸ್ತಂ ನಿಜ ಗರ್ಭ ಸಂಭವಂ ಪರಂ ಪುಮಾಂಸಂ ಮುದಮಾಪ ವಿಸ್ಮಿತಾ ಗೃಹೀತ ದೇಹಂ ನಿಜ ಯೋಗ ಮಾಯಯಾ ಪ್ರಜಾಪತಿಶ್ಚಾಹ ಜಯೇತಿ ವಿಸ್ಮಿತಃ. ಭಗವಂತನ ಅವತಾರ ಅಂತಂದ್ರೆ ಸ್ವೇಚ್ಛೆಯಿಂದಲೇ ತಾನು ಶರೀರವನ್ನ ಅಭಿವ್ಯಕ್ತಿ ಮಾಡೋದಷ್ಟೆ. ಭಗವಂತನ ಎಲ್ಲ ಅವತಾರಗಳು ಕೂಡ ಯಾವಾಗಲೂ ಇರ್ತಕ್ಕಂಥವುಗಳೇ, ಅವುಗಳಲ್ಲಿ ಯಾವ ಭೇದವೂ ಇಲ್ಲ. ಅಪ್ರಾಕೃತವಾದ ಶರೀರಿಯಾದ ಭಗವಂತ ಅವ್ಯಕ್ತ ಸ್ವಭಾವದವನು. ಕೆಲವು ಸಮಯದಲ್ಲಿ ಕೆಲವು ಜನರಿಗೆ ಕೆಲವು ಕಾಲದವರೆಗೆ ತನ್ನ ರೂಪವನ್ನ ವ್ಯಕ್ತಿ ಮಾಡ್ತಾನೆ, ಅಭಿವ್ಯಕ್ತಿ ಮಾಡ್ತಾನಲ್ಲ, ಅದನ್ನೇ ಅವತಾರ ಅಂತ ಕರೀತಾರೆ. ಹೀಗೆ ಅದಿತಿಯ ಗರ್ಭದಿಂದ ಭಗವಂತ ತನ್ನ ಶರೀರವನ್ನ ಅಭಿವ್ಯಕ್ತಿ ಮಾಡಿದ ಅಂತಹ ಆ ಪರಮಪುರುಷನನ್ನ ನೋಡಿ ಅದಿತಿ ದೇವಿ ಬಹಳ ಸಂತೋಷ ಪಟ್ಟಿದ್ದಾಳೆ. ನಿಜಗರ್ಭ ಸಂಭವಂ ಪರಂ ಪುಮಾಂಸಂ ಅಂತ ಅದಕ್ಕೆ ಹೇಳಿದೆ. ತನ್ನ ಗರ್ಭದಲ್ಲಿ ಸಂಭೂತನಾದವನು, ಅಭಿವ್ಯಕ್ತನಾದವನು ಅಂತ ಅರ್ಥ. ಅಂತಹ ಭಗವಂತನನ್ನ ಕಂಡು ಬಹಳ ಸಂತೋಷವನ್ನ ಹೊಂದಿದ್ದಾಳೆ ಅದಿತಿ ದೇವಿ. ಬಹಳ ಆಶ್ಚರ್ಯವನ್ನ ಹೊಂದಿದ್ದಾಳೆ. ವಿಸ್ಮಿತಃ. ಆ ಸಮಯದಲ್ಲಿ ಜ್ಞಾನಿಗಳಾದಂತಹ ಪ್ರಜಾಪತಿಗಳಾದಂತಹ ಕಶ್ಯಪ ಋಷಿಗಳು ಜಯಕಾರವನ್ನ ಮಾಡಿದ್ದಾರೆ. ಜಯ ಜಯ ಅಂತ ಸ್ತೋತ್ರ ಮಾಡಿದ್ದಾರೆ. ಜಯ ಅಂತಂದ್ರೆ ಉತ್ಕೃಷ್ಟನಾಗಿದ್ದಿ ಅಂತ ಅರ್ಥ. ಜಯ ಜಯ ಅಂತಂದ್ರೆ ಜಯಿಸು ಜಯಿಸು ಅಂತ ಹಾಗ ಅರ್ಥ ಅಲ್ಲ. ಭಗವಂತನಿಗೆ ಜಯಿಸು ಜಯಿಸು ಅಂತ ನಾವು ಹೇಳೋದಲ್ಲ. ಜಯ ಜಯ ಅನ್ನೋ ಶಬ್ದಕ್ಕೆ ಸರ್ವೋತ್ಕೃಷ್ಟನಾದವನು ನೀನು ಅಂತ ಅರ್ಥ. ಜಯ ಅನ್ನೋ ಶಬ್ದಕ್ಕೆ ಎರಡರ್ಥ. ಜಯೇ ಜಯಾಭಿಭಯೋಹೋ ಅಂತ ಹೇಳಿ ಟೀಕಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಅದನ್ನು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಜಯ ಜಯ ಅಂದ್ರೆ ಉತ್ಕೃಷ್ಟನಾಗಿದ್ದಿ ಅಂತರ್ಥ. ಪ್ರಜಾಪತಿಗಳಾದಂತಹ ಕಶ್ಯಪ ಋಷಿಗಳು ವಾಮನನಿಗೆ ಜಯಕಾರವನ್ನು ಮಾಡಿದ್ದಾರೆ. ಬಹಳ ಆಶ್ಚರ್ಯದಿಂದ ಆ ಅದಿತಿ ದೇವಿ ಭಗವಂತನನ್ನ ಕಂಡು ಬಹಳ ಸಂತೋಷವನ್ನು ಹೊಂದಿದಳು. ದೃಷ್ಟ್ವಾದಿತಿಸ್ತಂ ನಿಜ ಗರ್ಭ ಸಂಭವಂ ಪರಂ ಪುಮಾಂಸಂ ಮುದಮಾಪ ವಿಸ್ಮಿತಾ. ಗೃಹೀತ ದೇಹಂ ನಿಜ ಯೋಗ ಮಾಯಯಾ ಪ್ರಜಾಪತಿಶ್ಚಾಹ ಜಯೇತಿ ವಿಸ್ಮಿತಃ. ಯತ್ತದ್ವಪುರ್ಭಾತಿ ವಿಭೂಷಣಾಯುಧೈಃ ಅವ್ಯಕ್ತವದ್ವ್ಯಕ್ತಮಧಾರಯದ್ಧರಿಃ. ಬಭೂವ ತೇನೈವ ಸ ವಾಮನೋ ವಟುಃ
ಸಂಪಶ್ಯತೋರ್ದಿವ್ಯಗತಿರ್ಯಥಾ ನಟಃ ಅವ್ಯಕ್ತವತ್ ವ್ಯಕ್ತಂ ಅಧಾರಯದ್ಧರಿಹಿ. ಹಿಂದೆ ಹೇಳಿದಂತೆ ಆ ಭಗವಂತ ಯಾವಾಗಲೂ ಅವ್ಯಕ್ತ ಸ್ವರೂಪದವನು. ಸ್ವಭಾವದಿಂದಲೇ ಅವ್ಯಕ್ತವಾಗಿ ಇರುವಂತಹ ಭಗವಂತ ಯಾವ ಶರೀರವನ್ನ ಅಚಿಂತ್ಯವಾದ ಶಕ್ತಿಯಿಂದ ಅಭಿವ್ಯಕ್ತಿ ಮಾಡಿದ್ನೋ, ಯಾವ ಶರೀರ ಜನರಿಗೆ ಅನೇಕ ಭೂಷಣಗಳಿಂದ ಆಯುಧಗಳಿಂದ ಯುಕ್ತವಾಗಿ ಹೊಳಿತಾ ಕಾಣಿಸ್ತಾ ಇದೆಯೋ, ಅದೇ ಶರೀರದಿಂದ ಅದಿತಿ ಮತ್ತು ಕಶ್ಯಪರು ನೋಡ್ತಾ ಇದ್ದಂತೆನೆ ಅದ್ಭುತವಾದಂತಹ ಸಾಮರ್ಥ್ಯವುಳ್ಳ ಭಗವಂತ ವಾಮನಾಕಾರದ ವಟುವಾಗಿ ನಿಂತು ಬಿಟ್ಟ. ಯಥಾ ನಟಃ ಅಂದಿದ್ದಾರೆ. ಒಬ್ಬ ನಾಟ್ಯ ಮಾಡುವಂತವನು ನಟ, ವೇಷವನ್ನ ಧಾರಣೆ ಮಾಡುವಂತಹ ಒಬ್ಬ ನಟ ಹೇಗೆ ವೇಷವನ್ನ ಹಾಕಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನ ವೇಷ ಹಾಕ್ಕೊಳ್ತಾರೋ, ಹಾಗೆ ಭಗವಂತ ಇವರ ಮುಂದೆ ಅದ್ಭುತ ವೇಷಧಾರಿಯಾಗಿ ವಾಮನಾಕಾರದ ವಟುವಾಗಿ ನಿಂತಿದ್ದಾನೆ. ತೇನೈವ ಸಹ ವಾಮನೋ ವಟುಹು ಸಂಪಶ್ಯತೋಹೋ ಅಂದಿದ್ದಾರೆ. ಇವರಿಬ್ರು ನೋಡ್ತಾ ಇದ್ದಾರೆ. ಅದಿತಿ ಕಶ್ಯಪರು ನೋಡ್ತಾ ಇರುವಂತೆನೆ ವಾಮನಾಕಾರವಾಗಿ ನಿಂತಿದ್ದಾನೆ ಭಗವಂತ. ಅಂತಹ ಭಗವಂತ ಅವನು ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನು, ಸದಾ ಅವ್ಯಕ್ತ ಸ್ವಭಾವದವನು, ಧ್ಯಾನ ಮೊದಲಾದವುಗಳಿಗೆ ಮಾತ್ರ ವ್ಯಕ್ತಿ ಮಾಡಿ ತೋರಿಸ್ತಕ್ಕಂತಹ ಸ್ವಭಾವವುಳ್ಳವನು ಭಗವಂತ. ಇಲ್ಲದೆ ಇದ್ದರೆ ಸ್ವಭಾವತಃ ಅವ್ಯಕ್ತನೇ. ಅದಕ್ಕೆ ಅವ್ಯಕ್ತವತ್ತು ವ್ಯಕ್ತಮಧಾರಯದ್ಧರಿಹಿ ಎಂದಿದ್ದಾರೆ. ತಂದೆ ತಾಯಿಗಳಿಬ್ರು ಕೂಡ ನೋಡ್ತಾ ಇರುವಂತೆನೆ ವಾಮನ ವಟುವಾದ. ಇಲ್ಲಿ ನಟಃ ಅಂತ ಹೇಳಿದ್ದಾರೆ. ನಟನಂತೆ ಒಬ್ಬ ನಟ ಹೇಗೆ ರೂಪಗಳನ್ನು ಧಾರಣೆ ಮಾಡ್ತಾನೋ ಹಾಗೆ ಅವನು ಒಬ್ಬನೇ, ಆದರೆ ನೋಡ್ಲಿಕ್ಕೆ ಮಾತ್ರ ವೇಷ ಬೇರೆ ಬೇರೆ. ಒಬ್ಬ ನಟ ತಾನು ಅನೇಕ ವೇಷಗಳನ್ನ ಹಾಕ್ಲಿಕ್ಕೋಸ್ಕರ ಏನೇನೋ ರೂಪಗಳನ್ನ ಧಾರಣೆ ಮಾಡ್ತಾನೆ. ಕೆಲವು ಸಲ ಸ್ತ್ರೀ ರೂಪವನ್ನು ಧಾರಣೆ ಮಾಡ್ತಾನೆ. ಆದರೆ ಒಬ್ಬನೇ ವ್ಯಕ್ತಿ ಆಯಾಯ ಪಾತ್ರಗಳಿಗೆ ತಕ್ಕಂತೆ ನಟನಾಗಿ ನಟನೆ ಮಾಡ್ಲಿಕ್ಕೋಸ್ಕರ ವೇಷಧಾರಣೆಯನ್ನ ಮಾಡ್ತಾನೆ. ಹಾಗೆ ಭಗವಂತ ಒಬ್ಬನೇ ಅನೇಕ ರೂಪಗಳನ್ನ ಧಾರಣೆ ಮಾಡ್ತಾನೆ. ಅವತಾರಗಳು ಅಂತಂದ್ರೆ ಹಾಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವುದೇ ರೀತಿಯಾದ ಭೇದವನ್ನ ಚಿಂತನೆ ಮಾಡಬಾರದು. ಅವನಲ್ಲಿ ಒಂದು ಅಭೇದ ಇದೆ. ನೇಹ ನಾನಾಸ್ತಿ ಕಿಂಚನ ಅಂತ ವೇದ ಹೇಳುತ್ತದೆ. ಹಾಗಾಗಿ ನಾನಾ ಚಿಂತನೆ ಮಾಡಬಾರದು. ಅದಕ್ಕೋಸ್ಕರನೇ ನಟ ಅನ್ನೋ ದೃಷ್ಟಾಂತ ಕೊಟ್ಟಿದ್ದಾರೆ. ಮೂಲ ಮತ್ತು ಅವತಾರ ರೂಪಗಳಿಗೆ ಅಭೇದವನ್ನ ತಿಳಿಸ್ಲಿಕ್ಕೋಸ್ಕರನೇ ನಟ ಅನ್ನೋ ಒಂದು ಶಬ್ದವನ್ನ ಹಾಕಿ ತಿಳಿಸಿಕೊಟ್ಟಿದ್ದಾರೆ ಅಂತ ವಿಜಯಧ್ವಜ ತೀರ್ಥರು ಲಿಂಗೇರಿ ಮೊದಲಾದ ವ್ಯಾಖ್ಯಾನದಲ್ಲಿ ಅದನ್ನ ತಿಳಿಸಿದ್ದಾರೆ.
ಯತ್ತದ್ವಪುರ್ಭಾತಿ ವಿಭೂಷಣಾಯುಧೈಃ ಅವ್ಯಕ್ತವದ್ವ್ಯಕ್ತಮಧಾರಯದ್ಧರಿಃ ಬಭೂವ ತೇನೈವ ಸ ವಾಮನೋ ವಟುಃ ಸಂಪಶ್ಯತೋರ್ದಿವ್ಯಗತಿರ್ಯಥಾ ನಟಃ. ತಂ ವಟುಂ ವಾಮನಂ ದೃಷ್ಟ್ವಾ ಮೋದಮಾನಾ ಮಹರ್ಷಯಃ ಕರ್ಮಾಣಿ ಕಾರಯಾಮಾಸುಃ ಪುರಸ್ಕೃತ್ಯ ಪ್ರಜಾಪತಿಂ. ಹೀಗೆ ಒಟುವಾಗಿ ಕಾಣಿಸಿಕೊಂಡಂತಹ ಆ ಭಗವಂತನನ್ನ ವಾಮನನನ್ನ ಕಂಡು ವಸಿಷ್ಠಾದಿ ಮಹರ್ಷಿಗಳು ಸಂತೋಷ ಪಡ್ತಾ ಕಶ್ಯಪ ಪ್ರಜಾಪತಿಯನ್ನ ಮುಂದೆ ಇಟ್ಟುಕೊಂಡು ಜಾತಕರ್ಮ ಮೊದಲಾದಂತಹ ಕರ್ಮಗಳೇನಿದ್ದಾವೆ ಅವುಗಳನ್ನೆಲ್ಲ ಮಾಡಿಸಿದ್ರಂತೆ. ಕಶ್ಯಪ ಪ್ರಜಾಪತಿಗಳ ಮೂಲಕವಾಗಿ ಭೃಗು, ವಸಿಷ್ಠ ಮೊದಲಾದಂತಹ ಮಹರ್ಷಿಗಳೆಲ್ಲ ಬಂದು ಈ ರೀತಿ ಕರ್ಮಗಳನ್ನು ಮಾಡಿಸಿದ್ರು. ಪ್ರಜಾಪತಿಂ ಪುರಸ್ಕೃತ್ಯ, ಕಶ್ಯಪ ಪ್ರಜಾಪತಿಯನ್ನ ಮುಂದೆ ಮಾಡಿಕೊಂಡು ಜಾತಕರ್ಮಾದಿ ಕರ್ಮಗಳನ್ನೆಲ್ಲ ಅವನಿಗೆ ಮಾಡಿಸಿದ್ರು ವಾಮನನಿಗೆ. ತಂ ವಟುಂ ವಾಮನಂ ದೃಷ್ಟ್ವಾ ಮೋದಮಾನಾ ಮಹರ್ಷಯಃ ಕರ್ಮಾಣಿ ಕಾರಯಾಮಾಸುಃ ಪುರಸ್ಕೃತ್ಯ ಪ್ರಜಾಪತಿಂ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾಬ್ರವೀತ್ ಬೃಹಸ್ಪತಿರ್ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ದದೌ. ದದೌ ಕೃಷ್ಣಾಜಿನಂ ಭೂಮಿಃ ದಂಡಂ ಸೋಮೋ ವನಸ್ಪತಿಃ ಕೌಪೀನಾಚ್ಛಾದನಂ ಮಾತಾ ದ್ಯೌಶ್ಛತ್ರಂ ಜಗತಪತೇಃ. ಹೀಗೆ ವಾಮನನಿಗೆ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನ ಮಾಡುವಾಗ ಉಪನಯನವನ್ನ ಮಾಡಿದ್ದಾರೆ. ಉಪನಯನವನ್ನ ಮಾಡುವಾಗ ಆ ವಾಮನ ರೂಪಿಯಾದ ಭಗವಂತನಿಗೆ ಸೂರ್ಯನೇ ಬಂದು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಂತೆ. ಬೃಹಸ್ಪತ್ಯಾಚಾರ್ಯರು ಬಂದು ಯಜ್ಞೋಪವೀತವನ್ನ ಕೊಟ್ಟಿದ್ದಾರೆ. ಮೌಂಜಿಯನ್ನ ಕಶ್ಯಪ ಋಷಿಗಳು ಕೊಟ್ಟಿದ್ದಾರೆ. ಮೇಖಲಾಂ ಕಶ್ಯಪೋದವು. ಮೇಖಲಾ ಅಂದ್ರೆ ಮೌಂಜಿ, ಅದಕ್ಕೆ ಮೌಂಜಿ ಅಂತ ಹೆಸರು. ಅದರಿಂದಲೇ ಉಪನಯನಕ್ಕೆ ಮುಂಜಿ ಅಂತ ಇವಾಗೆಲ್ಲ ಪ್ರಸಿದ್ಧಿ. ಮುಂಜಿ ಮಾಡೋದು ಅಂತ ಕರೀತಾರೆ. ಮುಂಜಿ ಹೋಗಿ ಕೆಲವರೆಲ್ಲ ಅದನ್ನು ಮುಂಜಿವಿ ಅಂತಾರೆ. ಮುಂಜಿವಿ ಅಲ್ಲ, ಅದು ಮೌಂಜಿ. ಮುಂಜಿ ಅನ್ನೋದು ಕನ್ನಡದಲ್ಲಿ ಬಳಸೋದು. ಮೌಂಜಿ ಅನ್ನೋದು ಬಹಳ ಪ್ರಧಾನವಾದದ್ದು. ಅದನ್ನ ಸೊಂಟಕ್ಕೆ ಕಟ್ತಾರೆ. ದರ್ಬೆಯಿಂದ ಮಾಡಿರ್ತಕ್ಕಂತಹ ಒಂದು ಉಡುದಾರ. ಆ ಮೌಂಜಿಯನ್ನ ಕಶ್ಯಪ ಋಷಿಗಳು ಕೊಟ್ಟಿದ್ದಾರೆ. ಯಜ್ಞೋಪವೀತವನ್ನ ಸ್ವತಃ ಬೃಹಸ್ಪತ್ಯಾಚಾರ್ಯರೇ ಬಂದು ಕೊಟ್ಟಿದ್ದಾರೆ. ಸೂರ್ಯನೇ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾನೆ. ಕೃಷ್ಣಾಜಿನವನ್ನ ಪೃಥ್ವೀ ದೇವಿ ಬಂದು ಕೊಟ್ಟಿದ್ದಾಳೆ. ಭೂದೇವತೆ ಅವಳೇ ಬಂದು ಆ ಭೂದೇವತೆ ಕೃಷ್ಣಾಜಿನವನ್ನ ಕೊಟ್ಲು. ಚಂದ್ರ ಏನಿದ್ದಾನಲ್ಲ ಅವನು ದಂಡವನ್ನ ಕೊಟ್ಟ. ದಂಡವು ಕೂಡ ಬಹಳ ಪ್ರಧಾನವಾದದ್ದು. ಅವನು ವನಸ್ಪತಿ ಸೋಮಃ, ವನಗಳಿಗೆಲ್ಲ ಪತಿ, ವನಸ್ಪತಿಯಾಗಿರ್ತಕ್ಕಂತಹ ಚಂದ್ರ ಬಂದು ಆ ವಾಮನನಿಗೆ ದಂಡವನ್ನ ಕೊಟ್ಟ. ತಾಯಿಯಾದಂತಹ ಅದಿತಿ ದೇವಿ ಕೌಪೀನವನ್ನ ಕೊಟ್ಟಿದ್ದಾಳೆ. ದ್ಯುಲೋಕಕ್ಕೆ ಅಭಿಮಾನಿನಿ
ದೇವಿ ಏನಿದ್ದಾಳೆ, ದ್ಯುಲೋಕಾಭಿಮಾನಿಯಾಗಿರ್ತಕ್ಕಂತಹ ದೇವಿ, ಜೌಹು ಅಂದ್ರೆ ದ್ಯುಲೋಕಾಭಿಮಾನಿ. ಆ ದ್ಯುಲೋಕಾಭಿಮಾನಿಯಾಗಿರ್ತಕ್ಕಂತಹ ದೇವಿ ಜಗದೊಡೆಯನಾದಂತಹ ಭಗವಂತನಿಗೆ ಛತ್ರವನ್ನ ಕೊಟ್ಟಿದ್ದಾಳೆ. ಜಗತಪತೇಹೇ ಛತ್ರಂ ದದೌ ಅಂದಿದ್ದಾರೆ. ಜಗತಪತಿ, ಇಡೀ ಜಗತ್ತಿಗೆ ಪತಿಯಾದಂತಹ ವಾಮನನಿಗೆ ದ್ಯುಲೋಕಾಭಿಮಾನಿ, ಸ್ವರ್ಗಾಭಿಮಾನಿಯಾಗಿರ್ತಕ್ಕಂತಹ ದೇವಿ ಒಂದು ಛತ್ರವನ್ನ ಕೊಟ್ಟಿದ್ದಾಳೆ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾಬ್ರವೀತ್ ಬೃಹಸ್ಪತಿರ್ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ದದೌ ದದೌ ಕೃಷ್ಣಾಜಿನಂ ಭೂಮಿಃ ದಂಡಂ ಸೋಮೋ ವನಸ್ಪತಿಃ ಕೌಪೀನಾಚ್ಛಾದನಂ ಮಾತಾ ದ್ಯೌಶ್ಛತ್ರಂ ಜಗತಪತೇಃ ಕಮಂಡಲಂ ವೇದಗರ್ಭಃ ಕುಶಾನ್ ಸಪ್ತರ್ಷಯೋ ದದುಃ ಅಕ್ಷಮಾಲಾಂ ಮಹಾರಾಜ ಸರಸ್ವತ್ಯಕ್ಷಯಾತ್ಮನಃ. ವೇದಗರ್ಭ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಬಂದು ಕಮಂಡಲವನ್ನ ಕೊಟ್ಟಿದ್ದಾರೆ ಕೈಯಲ್ಲಿ. ಸಪ್ತರ್ಷಿಗಳೆಲ್ಲ ಬಂದು ದರ್ಭೆಗಳನ್ನ ಕೊಟ್ಟಿದ್ದಾರೆ. ಸರಸ್ವತೀ ದೇವಿ ಅಕ್ಷಮಾಲೆಯನ್ನ ಕೊಟ್ಟಿದ್ದಾಳೆ. ಸರಸ್ವತೀ ದೇವಿ ಬಂದು ಕಮಲಾಕ್ಷಿ ಮಾಳೆ. ಅಕ್ಷಮಾಲಾಂ ಸರಸ್ವತಿ ಅಕ್ಷಯಾತ್ಮನಃ ದದೌ. ಅಕ್ಷಯಾತ್ಮಯವನು, ಅಕ್ಷಯವಾದ ಶರೀರವುಳ್ಳವನು ಭಗವಂತ. ಅಂತಹ ಅಕ್ಷಯವಾದ ಶರೀರವುಳ್ಳ ವಾಮನನಿಗೆ ಅಕ್ಷಮಾಲೆಯನ್ನ ಚತುರ್ಮುಖ ಬ್ರಹ್ಮದೇವರ ಪತ್ನಿಯಾದಂತಹ ಸರಸ್ವತೀ ದೇವಿ ಬಂದು ಕೊಟ್ಟಿದ್ದಾಳೆ. ಹೀಗೆ ಸರಸ್ವತಿ ಮತ್ತು ಸರಸ್ವತಿ ಪತಿಯಾದ ವೇದಗರ್ಭ ಬ್ರಹ್ಮದೇವರು ಇಬ್ಬರು ಕೂಡ ಕಮಂಡಲು ಮತ್ತು ಅಕ್ಷಮಾಲೆಯನ್ನ ಕೊಟ್ರ ಜೊತೆಗೆ ಬಂದಂತಹ ಸಪ್ತರ್ಷಿಗಳು ದರ್ಭೆಗಳನ್ನ ಕೊಟ್ಟಿದ್ದಾರೆ ಅಂತ ಶುಕಾಚಾರ್ಯರು ಮಹಾರಾಜನಾದಂತಹ ಪರೀಕ್ಷಿದ್ರಾಜನಿಗೆ ಹೇಳ್ತಾ ಇದ್ದಾರೆ. ಮಹಾರಾಜ, ಹೀಗೆ ಇವರೆಲ್ಲ ಬಂದು ಇಂಥದ್ದನ್ನ ಕೊಟ್ರು. ಕಮಂಡಲಂ ವೇದಗರ್ಭ ಕುಶಾನ್ ಸಪ್ತರ್ಷಯೋ ದದುಃ ಅಕ್ಷಮಾಲಾಂ ಮಹಾರಾಜ ಸರಸ್ವತ್ಯಕ್ಷಯಾತ್ಮನಃ. ಆಚಾರ್ಯ, ನಮ್ ಬುಕ್ಕಲ್ಲಿ ಅಕ್ಷಮಾಲಾ ಮಹಾರಾಜ ಸರಸ್ವತಿಯ ವ್ಯಯಾತ್ಮನಃ ಅಂತಾರ. ಸರಸ್ವತ್ಯ ವ್ಯಯಾತ್ಮನಃ. ವ್ಯಯಾತ್ಮನಃ. ಅದ್ವಯಾತ್ಮನಃ. ಅದ್ವಯಾತ್ಮನಃ ಅದ್ವಯಾತ್ಮನಃ ಅಂತನ ಹೇಗೆ? ಸರಸ್ವತ್ಯ ಏನಿದೆ ಪದ ಕರೆಕ್ಟಾಗಿ ಹೇಳಿ. ವ್ಯಯಾತ್ಮನಃ. ವ್ಯಯ ಆತ್ಮನಃ ಬೇಡ, ಅದು ತಿದ್ಕೊಂಡ್ಬಿಡ್ರಿ. ಇಲ್ಲ ಆಚಾರ್ಯ, ಅದು ನೀವ್ ಹೇಳಿದ್ ಕರೆಕ್ಟ್. ಅದು ಓದಿದ್ರೆ ಹಂಗೆ ಬರುತ್ತೆ. ಸರಸ್ವತ್ಯಕ್ಷಯ, ದ್ವ್ಯ ಅಲ್ಲ, ಸರಸ್ವತ್ಯಕ್ಷಯಾತ್ಮನಃ. ವ್ಯಯ ಅಂತದ. ದ್ವಯ ಅಲ್ಲ, ದ್ವಯ ಇಲ್ಲ, ವ್ಯಯ ಅವ್ಯಯ. ಸರಸ್ವತಿ ಅವ್ಯಯಾತ್ಮನಃ. ಸರಸ್ವತ್ಯವ್ಯಯಾತ್ಮನಃ ಅಂತಿದೆಯಾ? ಅವ್ಯಯಾತ್ಮನಃ ಅಂತಿದ್ರೆ ತಪ್ಪೇನಿಲ್ಲ. ಅವ್ಯಯ ಅಂದ್ರು ಅಕ್ಷಯ ಅಂದ್ರು ಒಂದೇ ಅರ್ಥ. ಆದ್ರೆ ಅಲ್ಲಿರೋದು ನಿಜವಾಗ್ಲೂ ಅಕ್ಷಯಾತ್ಮನಃ ಅನ್ನೋದೇ. ಯಾಕೆಂದ್ರೆ ಆ ಒಂದು ಇದು ಇದೆ ನೋಡಿ, ಪ್ರಾಸ. ಅಕ್ಷಮಾಲಾಂ ಮಹಾರಾಜ ಸರಸ್ವತ್ಯಕ್ಷಯಾತ್ಮನಃ. ಅಕ್ಷಯಾತ್ಮನಾದ ಭಗವಂತನಿಗೆ ಅಕ್ಷಮಾಲೆಯನ್ನ ಕೊಟ್ರು ಅಂತ. ಹಾಗೆ ಅದು ಪ್ರಾಸಬದ್ಧವಾಗಿ ಇದೆ ಅಲ್ಲಿ. ಹಾಗಾಗಿ ಅಕ್ಷಯಾತ್ಮನಃ ಅನ್ನೋದೇ. ಅಕ್ಷಮಾಲಾ ಕ್ಷಯರಹಿತ ದೇಹಸ್ಯ ವಾಮನಸ್ಯ ಅಕ್ಷಮಾಲಾಂ ದದೌ ಅಂತ ವ್ಯಾಖ್ಯಾನದಲ್ಲಿದೆ. ಕ್ಷಯರಹಿತ ದೇಹಸ್ಯ ಅಂದ್ರೆ ಅಕ್ಷಯಾತ್ಮನಃ ಅನ್ನೋದಕ್ಕೆ ಅರ್ಥ ಅದು. ಓಕೆ ಆಚಾರ್ಯ, ಧನ್ಯವಾದ.
ತಸ್ಮಾಯಿತ್ಯುಪನೀತಾಯ ಯಕ್ಷರಾಟ್ ಪತ್ರಿಕಾಮದಾತ್ ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾದಂಬಿಕಾ ಸತಿ. ಹೀಗೆ ಭಗವಂತನಿಗೆ ಉಪನಯನವಾದಾಗ ಇವರೆಲ್ಲ ಉಡುಗೊರೆಯನ್ನ ತಂದು ಕೊಟ್ಟಿದ್ದಾರೆ. ಅನೇಕ ಜನ ನಾನಾ ರೀತಿಯಾದ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ. ಉಪನಯನವಾದ ಆ ಕ್ಷಣದಲ್ಲಿ ಯಕ್ಷರಾಜನಾದಂತಹ ಕುಬೇರ ಆ ವಟುವಿಗೆ ಭಿಕ್ಷಾಪಾತ್ರೆಯನ್ನ ಕೊಟ್ಟಿದ್ದಾನೆ. ಯಕ್ಷರಾಟ್ ಅಂದ್ರೆ ಕುಬೇರ, ಯಕ್ಷರಿಗೆಲ್ಲ ಒಡೆಯನಾದಂಥವನು ಕುಬೇರ. ಅವನು ಬಂದು ಪಾತ್ರಿಕಾಂ, ಯಕ್ಷರಾಟ್ ಪಾತ್ರಿಕಾ ಮದಾತ್. ಪಾತ್ರಿಕಾ ಅಂತಂದ್ರೆ ಯಕ್ಷ, ಇದು ಪಾತ್ರೆ, ಭಿಕ್ಷಾಪಾತ್ರೆ. ಆ ಭಿಕ್ಷಾಪಾತ್ರೆಯನ್ನ ಕೊಟ್ರೆ ಸಾಧ್ವಿ ಸತಿ ಶಿರೋಮಣಿ ಸಾಕ್ಷಾತ್ ಭಗವತಿಯಾದಂತಹ ಉಮಾ, ಆ ಅಂಬಿಕಾದೇವಿ ಏನಿದ್ದಾಳೆ ಅವಳೇ ಬಂದು ಭಿಕ್ಷೆಯನ್ನ ಕೊಟ್ಲಂತೆ. ಸಾಕ್ಷಾತ್ ಉಮಾ ಅದಾತ್ ಅಂಬಿಕಾ ಸತಿ ಎಂದಿದ್ದಾರೆ. ಭಗವತಿ ಸತಿ ಅಂಬಿಕಾ ಸಾಕ್ಷಾತ್ ಉಮಾ, ಅವಳನ್ನು ಹೇಳುವಾಗ ಇಷ್ಟು ಪದಗಳನ್ನು ಹೇಳಿದ್ದಾರೆ. ಇದೆಲ್ಲ ಭಗವಂತ ಲೋಕಕ್ಕೆ ಒಂದು ಶಿಕ್ಷಣವನ್ನ ಕೊಟ್ಟಿದ್ದಾನೆ. ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷಾಟನೆಯನ್ನ ಮಾಡಬೇಕು ಒಟ್ಟುಗಳು. ಅವಾಗ ಭಿಕ್ಷೆಯನ್ನ ಹಾಕಬೇಕು. ಸಾಕ್ಷಾತ್ ಉಮಾದೇವಿ ಅಂಬಿಕಾದೇವಿಯೇ ಬಂದು ಭಿಕ್ಷೆಯನ್ನ ಹಾಕಿದ್ದಾಳೆ. ಸಾಕ್ಷಾದುಮಾ ಅದಾತ್ ಅಂಬಿಕಾ ಸತಿ, ಸತಿ ಶಿರೋಮಣಿಯಾದ ಜಗದಂಬಿಕೆಯಾದ ಭಗವತಿ ಸಾಕ್ಷಾತ್ ಉಮಾದೇವಿ ಭಿಕ್ಷಾ ಪ್ರದಾನ ಮಾಡಿದ್ಲು. ತಸ್ಮಾ ಇತ್ಯುಪನೀತಾಯ ಯಕ್ಷರಾಟ್ ಪಾತ್ರಿಕಾಂ ಅದಾತ್ ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾದ್ ಅಂಬಿಕಾ ಸತಿ. ಸ ಬ್ರಹ್ಮಚರ್ಯ ಸೇನೈವ ಸಭಾಂ ಸಂಭಾವಿತೋ ವಟುಃ ಬ್ರಹ್ಮರ್ಷಿಗಣ ಸಂಘುಷ್ಟಾಂ ಅತ್ಯರೋಚತ ಮಾರಿಷಃ. ಹೀಗೆ ಎಲ್ಲ ದೇವತೆಗಳಿಂದ ಋಷಿಮುನಿಗಳಿಂದ ಸಮ್ಮಾನಿತನಾದಂತಹ ಶ್ರೇಷ್ಠವಾದ ವಟು ವಾಮನ ಆ ಒಂದು ಸಭೆಯಲ್ಲಿ ಎಲ್ಲ ಬ್ರಹ್ಮರ್ಷಿಗಳ ಸಮೂಹದಿಂದ ಕೂಡಿರ್ತಕ್ಕಂತಹ ಇಡೀ ಸಭೆ ಬ್ರಹ್ಮವರ್ಚಸ್ಸಿನಿಂದಲೇ ಬೆಳಗುತ್ತಾ ಇದೆ. ಬ್ರಹ್ಮರ್ಷಿ ಗಣ ಸಂಘುಷ್ಟಾಂ ಅತ್ಯರೋಚತ ಅಂತ ಬಹಳ ಬ್ರಹ್ಮ ತೇಜಸ್ಸಿನಿಂದ ಬ್ರಹ್ಮವರ್ಚಸ್ಸಿನಿಂದ ಮೀರಿ ಬೆಳಗಿದ ಆ ವಟುವಾದ ವಾಮನ. ಇಲ್ಲಿ ಮಾರಿಷಃ ಅಂತ ಇದೆ. ಕೆಲವು ಸಲ ಮಾರಿಷ ಅಂತನೂ ಕೂಡ ಪಾಠ ಇದೆ. ಅಲ್ಲಿ ಎರಡು ಥರ ವಿಸರ್ಗವನ್ನ ಸೇರಿಸ್ಕೊಂಡು ಹೇಳಬಹುದು, ವಿಸರ್ಗವನ್ನು ಬಿಟ್ಟು ಹೇಳಬಹುದು. ಈಗ ವಿಸರ್ಗವನ್ನ ಬಿಟ್ಟು ಮಾರಿಷ ಅಂತ ಇಷ್ಟೇ ಸಂಬೋಧನೆ ಮಾಡೋದಾದ್ರೆ ಅದು ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಸಂಬೋಧನೆ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಹೇ ಮಾರಿಷ ಅಂತ. ಮಾರಿಷ ಅನ್ನೋ ಶಬ್ದಕ್ಕೆ ಪೂಜ್ಯ ಅಂತ ಅರ್ಥ. ವಿಜಯಧ್ವಜ ತೀರ್ಥರು ಮಾರಿಷಃ ಪೂಜ್ಯ ಅನ್ನೋ ಅರ್ಥವನ್ನು ಬರೆದಿದ್ದಾರೆ. ಆವಾಗ ಎರಡು ಅರ್ಥ, ವಟುಹು ಮಾರಿಷಃ ಪೂಜ್ಯನಾದಂತಹ ವಾಮನ
ಈ ರೀತಿಯಾಗಿ ಬೆಳಗಿದ ಸಭೆಯಲ್ಲಿ ಬ್ರಹ್ಮವರ್ಚಸ್ವಿಯಾಗಿ ಬೆಳಗಿದ ಅಂತ ಹಾಗರ್ಥವನ್ನ ಮಾಡ್ಕೊಳ್ಬಹುದು. ಮಹರ್ಷ ಅಂತ ಸಂಬೋಧನೆ ಅಂತ ಇಟ್ಟುಕೊಂಡ್ರೆ ಪರೀಕ್ಷಿತ್ ರಾಜನಿಗೆ ಸಂಬೋಧನೆ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಪೂಜ್ಯನಾದಂತಹ ಪರೀಕ್ಷಿತನೇ ಹೀಗೆ ಭಗವಂತ ಬೆಳಗಿದ ಅಂತ. ಇದು ಸತ್ಯಧರ್ಮರು ಹಾಗೂ ಮಾಡಬಹುದು ಅಂತ ಬರೀತಾರೆ. ಮಹರ್ಷೇತಿ ಪಾಠೆ ಪರೀಕ್ಷಿತ್ ಸಂಬೋಧನಂ ಅಂತ ಬರೀತಾರೆ. ವಿಸರ್ಗ ಇಲ್ಲದೆ ಒಂದು ಪಾಠ ಮಹರ್ಷ ಅಂತೇನಾದ್ರೂ ಇದ್ರೆ ಪರೀಕ್ಷಿತ್ ರಾಜನಿಗೆ ಎಲೆ ಮಹರ್ಷನೇ ಅಂತ ಹೇಳಿದ್ದಾರೆ ಅಂತ ಇಟ್ಟುಕೊಳ್ಬಹುದು. ಸ ಬ್ರಹ್ಮವರ್ಚಸೇನೈವ ಸಭಾಂ ಸಂಭಾವಿತೋ ವಟುಃ ಬ್ರಹ್ಮರ್ಷಿಗಣ ಸಂಘುಷ್ಟಾಂ ಅತ್ಯರೋಚತ ಮಾರಿಷಃ ಸಮಿದ್ಧಮಾಹಿತಂ ವಹ್ನಿಂ ಕೃತ್ವಾ ಪರಿಸಮೋಹನಂ ಪರಿಸ್ಥೀರ್ಯ ಸಮಭ್ಯರ್ಚ್ಯ ಸಮಿದ್ಭಿರಜುಹೋ ದ್ವಿಜಃ. ದ್ವಿಜನಾಗಿದ್ದಾನೆ. ಉಪನಯನ ಆದ ಮೇಲೆ ದ್ವಿಜ ಅನ್ನೋ ಶಬ್ದದಿಂದ ಕರಿಬೇಕು. ಎರಡನೇ ಬಾರಿ ಹುಟ್ಟು ದ್ವಿಜ. ಮೊದಲು ಗರ್ಭದಿಂದ ಒಮ್ಮೆ ಹುಟ್ಟೋದಾದರೆ ಉಪನಯನವಾದ ನಂತರದಲ್ಲಿ ಗಾಯತ್ರಿ ಮಂತ್ರೋಪದೇಶ ಆದ ನಂತರದಲ್ಲಿ ದ್ವಿಜರಾಗ್ತಾರೆ. ಈ ರೀತಿ ದ್ವಿಜನಾದಂತಹ ಈ ವಾಮನ ಏನಿದ್ದಾನೆ ಅವನು ದ್ವಿಜರಿಗೆ ವಿಹಿತವಾದಂತಹ ಕೆಲಸಗಳು ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಅಗ್ನಿಯನ್ನ ಆವಾಹನ ಮಾಡಿ ಆ ಅಗ್ನಿಗೆ ಸುತ್ತಲೂ ನೀರಿನಿಂದ ಪರಿಷೇಕ ಮಾಡಿ ಆ ಅಗ್ನಿಯ ಸುತ್ತಲೂ ದರ್ಭೆಗಳನ್ನ ಹಾಸಬೇಕು. ಪರಿಸ್ಥೀರ್ಯ ಅಂದ್ರೆ ಪರಿಸ್ತರಣ. 4 ದಿಕ್ಕುಗಳಲ್ಲಿ ಆ ಅಗ್ನಿಗೆ ದರ್ಭೆಗಳನ್ನ ಹಾಕಿ ಪರಿಸ್ತರಣಗಳನ್ನ ಮಾಡಬೇಕು. ಸುತ್ತಲೂ ದರ್ಭೆಗಳನ್ನ ಹಾಸಿ ಅಕ್ಷತೆ ಕಾಳುಗಳಿಂದ ಅರ್ಚನೆಯನ್ನ ಮಾಡಿ ಆಮೇಲೆ ಆ ಒಂದು ಜ್ವಲಿಸುವ ಅಗ್ನಿಯಲ್ಲಿ ಸಮಿಧೆಗಳಿಂದ ಹೋಮವನ್ನ ಮಾಡಿದ. ಸಮಿದ್ಭಿಹಿ ಅಜುಹೋತ್, ಇದು ದ್ವಿಜರು ಮಾಡಬೇಕಾದಂತಹ ಕರ್ತವ್ಯ. ಅದನ್ನ ಭಗವಂತ ಮಾಡಿ ತೋರಿಸ್ತಾ ಇದ್ದಾನೆ ಜಗತ್ತಿಗೆ. ಒಳ್ಳೆ ಪ್ರದೀಪ್ತವಾದಂತಹ ಅಗ್ನಿಯಲ್ಲಿ ಪರಿಸಮೋಹನ, ಪರಿಸ್ತರಣ ಮೊದಲಾದವುಗಳನ್ನೆಲ್ಲ ಕ್ರಮ ಪ್ರಕಾರವಾಗಿ ಮಾಡಿ ಆಹುತಿಗಳನ್ನು ಕೊಟ್ಟಿದ್ದಾನೆ. ಸಮಿಧೆಗಳಿಂದ ಆಹುತಿ, ಸಮಿಧಾಧಾನ. ಸಮಿದ್ಧಮಾಹಿತಂ ವಹ್ನಿಂ ಕೃತ್ವಾ ಪರಿಸಮೋಹನಂ ಪರಿಸ್ಥೀರ್ಯ ಸಮಭ್ಯರ್ಚ್ಯ ಸಮಿದ್ಭಿರಜುಹೋ ದ್ವಿಜಃ. ಶ್ರುತ್ವಾಶ್ವಮೇಧೈರ್ಯಜಮಾನಮೂರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಸ್ತತಃ ಜಗಾಮ ತತ್ರಾಖಿಲ ಸಾರ ಸಂಭೃತೋ ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ. ಈಗ ಪ್ರಕೃತಕ್ಕೆ ಬರ್ತಾ ಇದ್ದಾರೆ ಶುಕಾಚಾರ್ಯರು. ಕಥೆಯನ್ನ ಮುಂದುವರಿಸ್ತಾ ವಾಮನನಾಗಿ ಅವತಾರ ಮಾಡಿರ್ತಕ್ಕಂತಹ ಭಗವಂತ ಈ ಬಲಿಚಕ್ರವರ್ತಿ ಏನಿದ್ದಾನೆ, ಭೃಗುವಂಶದ ಬ್ರಾಹ್ಮಣರೆಲ್ಲ ಸೇರಿ ಅವನಿಗೆ ಯಾಗ ಮಾಡಿಸ್ತಾ ಇದ್ದಾರೆ. ಅಶ್ವಮೇಧ ಯಾಗ. ಆ ಅಶ್ವಮೇಧ ಯಾಗಗಳಿಗೆ ಯಜಮಾನನನ್ನಾಗಿ ಮಾಡಿದ್ದಾರೆ ಬಲಿಚಕ್ರವರ್ತಿಯನ್ನ. ಆ ಭೃಗುವಂಶದ ಬ್ರಾಹ್ಮಣರೆಲ್ಲ ತಮ್ಮ ವೇದ ಮಂತ್ರಗಳ ಶಕ್ತಿಯಿಂದ ಬಲಿಚಕ್ರವರ್ತಿಗೆ ಅಪಾರವಾದ ಸಂಪತ್ತನ್ನ ತಂದುಕೊಟ್ಟಿದ್ದಾರೆ ಅನ್ನೋ ವಿಷಯ ವಾಮನ ಕೇಳಿದ.
ಅವನಲ್ಲಿ ಅಪಾರವಾದ ಸಂಪತ್ತಿದೆ ಬಲಿಚಕ್ರವರ್ತಿಯಲ್ಲಿ ಅನ್ನೋ ವಿಷಯವನ್ನ ಕೇಳಿದ ಕೂಡಲೇ ಆ ಬಲಿಚಕ್ರವರ್ತಿಯನ್ನ ಬೇಡಬೇಕು ಅಂತ ತಾನು ಸ್ವತಃ ಸಮಸ್ತ ಜಗತ್ತಿಗೆ ಒಡೆಯನಾಗಿದ್ರು, ಪರಿಪೂರ್ಣನಾಗಿದ್ರು, ಸಂಪನ್ನನಾಗಿದ್ರೂ ಕೂಡ ಅವನತ್ರ ಬೇಡಬೇಕು ಅಂತ ಹೊರಟಿದ್ದಾನೆ. ಹೋಗುವಾಗ ಸನ್ನಮಯನ್ ಪದೇ ಪದೇ ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ ಅಂತ ಒಂದೊಂದು ಹೆಜ್ಜೆಯನ್ನ ಇಟ್ಟು ಹೋಗುವಾಗ ನೆಲವೇ ಬಾಗುತ್ತಾ ಇದೆ. ಪುಟ್ಟ ಬಾಲಕ ವಾಮನ. ಆದರೆ ಬಲಿಚಕ್ರವರ್ತಿ ಹತ್ರ ಬೇಡಬೇಕು ಅಂತ ತಾನು ಹೊರಟ್ರೆ ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಭೂಮಿಯೇ ನಮಿಸ್ತಾ ಇದ್ದಾಳೆ. ಒಂದೊಂದು ಪಾದವನ್ನು ಇಡುವಾಗಲೂ ಕೂಡ ನಮಯನ್ನಿವ ಅಂದಿದ್ದಾರೆ. ಸನ್ನಮಯನ್ ಗಾಂ ಸನ್ನಮಯನ್. ಅದಕ್ಕೆ ಹೀಗೆ ಅರ್ಥ ಬರೀತಾರೆ. ತಾನು ಭಗವಂತ ಜ್ಞಾನಾನಂದಾದಿಗಳಿಂದ ಪೂರ್ಣನಾಗಿದ್ರು, ಸಂಪತ್ತಿನಿಂದ ಪೂರ್ಣನಾಗಿದ್ರು, ಸ್ವಗೌರವೇಣ ಗಾಂ ಭೂಮಿಂ ಪದೇ ಪದೇ ಪ್ರತಿಪಾದ ವಿಕ್ಷೇಪಂ ನಮಯನ್ನಿವ ಜಗಾಮ ಅಂತ ಲಿಂಗೇರಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ಭಾರೇಣ ಗರಿಮ್ಣ ಅಂತಷ್ಟೇ ಬರೀತಾರೆ. ಭಾರದಿಂದ ಭೂಮಿಯನ್ನ ಸನ್ನಮಯನ್ ಪದೇ ಪದೇ ಜಗಾಮ. ಅವನು ಸಕಲ ಬಲದಿಂದ ಪೂರ್ಣನಾಗಿದ್ದಾನೆ. ಆದ್ರಿಂದ ಭಾರ, ಆ ಪೂರ್ಣವಾದ ಭಾರದಿಂದ ಭೂಮಿಯನ್ನ ಪ್ರದಕ್ಷಿಣೀಕುರ್ವನ್ ಅಂತ ಛಲಾರಿಯಲ್ಲಿ ಬರೀತಾರೆ ನಮಯನ್ ಅನ್ನೋದಕ್ಕೆ. ಒಂದೊಂದು ಪಾದವನ್ನು ಇಡುವಾಗಲೂ ಕೂಡ ಭೂಮಿಯನ್ನ ಪ್ರದಕ್ಷಿಣೆ ಮಾಡುವವನವನ್ನು ಮಾಡ್ತಾ ಇದ್ದಾನೋ ಏನೋ ಎಂಬುವನಂತೆ ಭಾರವನ್ನ, ತನ್ನ ಪಾದದ ಭಾರವನ್ನ ಭೂಮಿ ಮೇಲೆ ಇಡ್ತಾ ಹೋದ ಅಂತ. ತತಃ ಅಂತ ಒಂದು ಪದ ಇದೆ. ಅಂದ್ರೆ ಇದೆಲ್ಲ ಉಪನಯನದ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ, ಉಪನಯನದಲ್ಲಿ ಮಾಡಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳು, ಅಗ್ನಿಯಲ್ಲಿ ಮಾಡಬೇಕಾದ ಅಗ್ನಿ ಕಾರ್ಯ ಮೊದಲಾದ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ತತಃ ಅಂದ್ರೆ ಉಪನಯನಾನಂತರಂ ಅಂತ ಒಂದು, ಅಥವಾ ಈ ವಿಷಯ ಕೇಳಿದ ಅನಂತರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಬಲಿಚಕ್ರವರ್ತಿ. ಅವನಿಗೆ ಸಕಲ ಸಂಪತ್ತುಗಳು ಕೂಡ ಅವನ ಅಧೀನದಲ್ಲಿದೆ ಇವಾಗ ಅನ್ನೋ ವಿಷಯವನ್ನ ಕೇಳಿದ ಅನಂತರದಲ್ಲಿ ಹೊರಟ ಅಂತ. ಹೀಗೆ ಎರಡು ಮಾಡಬಹುದು. ತತಃ ಅನ್ನೋದಕ್ಕೆ ಆ ವಿಷಯವನ್ನ ಕೇಳಿದ ಅನಂತರದಲ್ಲಿ ಅಲ್ಲಿಂದ ಹೊರಟ ಬೇಡಬೇಕು ಅಂತ, ಅಥವಾ ಉಪನಯನ ಆದ ನಂತರ ಅಂತ, ಹೀಗೆ ಎರಡು ರೀತಿಯಲ್ಲೂ ಕೂಡ ಇಟ್ಕೊಳ್ಬಹುದು ತತಃ ಅನ್ನೋದಕ್ಕೆ. ಶ್ರುತ್ವಾಶ್ವಮೇಧೈರ್ಯಜಮಾನಮೂರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಸ್ತತಃ ಜಗಾಮ ತತ್ರಾಖಿಲ ಸಾರ ಸಂಭೃತೋ ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ. ಅಲ್ಲಿಗೆ 17ನೇ ಅಧ್ಯಾಯದಲ್ಲಿ 20 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಗ ಆಚಾರ್ಯ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇ ನಮಃ.